ರೈತ ಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ರಾಮಲಿಂಗಪ್ಪ ಯಾದವಾಡ ಅಂತ, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ರನ್ನಬೆಳಗಲಿಯ ಮುಗುಳ್ಕೋಡು ತೋಟದಿಂದ ಮಾತಾಡ್ತಾ ಇದ್ದೀನಿ. ನಾವು 1 ಎಕರೆ ಪ್ರದೇಶದಲ್ಲಿ ಕೊತ್ತಂಬರಿ ಬೆಳೆಯನ್ನು ಬೆಳೀತಾ ಇದ್ದೀವಿ. ನೋಡಿ ಯಾವ ಥರ ಹಚ್ಚ ಹಸಿರಾಗಿ ಬೆಳೆ ಬಂದಿದೆ ಅಂತ. ಇದು ಜವಾರಿ ಗುಂಟೂರು ತಳಿ ಅಂತ. ಇದನ್ನು ನಾವು ಟ್ರ್ಯಾಕ್ಟರ್ ಮೂಲಕ ಈ ಉಳ್ಳಾಗಡ್ಡಿ ಬಿತ್ತುವ ಮಷೀನಿನಿಂದ ಬಿತ್ತಿದ್ದೇವೆ. ಇದು ಒಂದು ಪಟ್ಟಿಯಲ್ಲಿ 9 ಸಾಲುಗಳನ್ನು ಮಾಡಿದೆ. ಇದಕ್ಕೆ 1 ಎಕರೆಗೆ 30 kg ಬೀಜ ಬೇಕಾಗುತ್ತವೆ. ಆಮೇಲೆ ಇದಕ್ಕೆ ಕಳೆನಾಶಕವನ್ನು ಬಳಸಿದ್ದೀವಿ. ಇದು ಬೀಜವನ್ನು ಬಿತ್ತಿ ನೀರನ್ನು ಹಾಯಿಸಿ 2ನೇ ದಿನಕ್ಕೆ ಈ ಗಾಲಿಗಾನ್ ಅಂಥೇಳಿ 20 ಲೀಟ್ರ್ ನೀರಿಗೆ 8 ml ಅಂತ ಹಾಕಿ ಸ್ಪ್ರೇಯನ್ನು ಮಾಡಿದ್ದೀವಿ. ಯಾವುದೇ ಕಳೆ ಇನ್ನೂವರೆಗೆ ಕಂಡು ಬಂದಿಲ್ಲ. ಇದು 30 ರಿಂದ 35 ದಿನದಲ್ಲಿ ಕಟಾವಿಗೆ ಬರುತ್ತದೆ. ಈಗ 28 ದಿನದ ಬೆಳೆ ಇದು. ನೋಡಿ ಯಾವ ಥರ ಬಂದಿದೆ ಅಂತ. ಆಮೇಲೆ ಇದಕ್ಕೆ ಫಂಗಿಸೈಡು ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ 1-2 ಸಲ ಸ್ಪ್ರೇಯನ್ನು ಕೊಟ್ಟಿದ್ದೀವಿ. ಫಂಗಿಸೈಡ್ ಅಂದರೆ ಇದು ಸಾಪ್ ಅಂಥೇಳಿ ಬರುತ್ತೆ. ಮೈಕ್ರೋನ್ಯೂಟ್ರಿಯೆಂಟ್ ಅಂದರೆ ಇದು ಜಿಂಕ್, ಪ್ಯಾರೆಸ್, ಮ್ಯಾಗ್ನೀಷಿಯಮ್, ಬೋರಾನ್ ಇದು ಇದ್ದಂಥದ್ದೊಂದು ಲಿಕ್ವಿಡ್ ನ್ಯೂಟ್ರಿಯೆಂಟನ್ನು ಸ್ಪ್ರೇ ಮಾಡಿದ್ದೀವಿ. ನೋಡಿ ರೈತ ಬಾಂಧವರೇ ಯಾವ ಥರ ಬಂದಿದೆ ಅಂತ ಬೆಳೆ. ನೋಡಿ ಇದನ್ನು ತಮಗೆ ಕಳಿಸಿಕೊಡ್ತಾ ಇದ್ದೀನಿ. ತಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಮ್ಮೆಲ್ಲರಿಗೆ ಕಳಿಸಿಕೊಡ್ತಾ ಇದ್ದೀನಿ. ಧನ್ಯವಾದಗಳು.